ಒಂದು ತೋತಾಪುರಿ ಮಾವಿನಕಾಯಿಯ ಸಾರನ್ನ ಮಾಡ್ತಾ ಇದ್ದೇನೆ. ಸರಿ, ಅದು ಅದರಲ್ಲಿ ನಿಂದ ಹೇಳ್ಬೇಕು ಅಂತ ಹೇಳ್ತೇವಲ್ಲ ಆ ಥರ. ಸೂಪರ್. ಥ್ಯಾಂಕ್ಸ್ ಟು ಗಾಯತ್ರಿ ಅವ್ರನ್ನ ಈ ರೆಸಿಪಿ ಹೇಳ್ಕೊಟ್ಟಿರೋದು, ಮಾವಿನಕಾಯಿ ಕೊಟ್ಟಿರೋದು ಕೂಡ. ಮಾವಿನಕಾಯಿ ಸೀಸನಲ್ಲಿ ಈ ಸಾರು ಮಾಡೋದಿದ್ರೆ ಹೇಗೆ ಅಲ್ವಾ? ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ರೆಸಿಪಿಯನ್ನ ಮಾಡಲೇಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಇವತ್ತು ನಾನು ವಿಶೇಷವಾದಂತಹ ಒಂದು ತೋತಾಪುರಿ ಮಾವಿನಕಾಯಿಯ ಸಾರನ್ನ ಮಾಡ್ತಾ ಇದ್ದೇನೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಎರಡು ತೋತಾಪುರಿ ಮಾವಿನಕಾಯಿ ಸಣ್ಣದಿದೆ, ಏನು ಬೆಳ್ದಿಲ್ಲ, ಎಳತ್ತು. ಇದರ ಒಂದು ಸಾರು, ಅಪ್ಪೆ ಸಾರಲ್ಲ ಇದು, ಬಟ್ ನೋಡ್ಲಿಕ್ಕೆ ಅಪ್ಪೆ ಸಾರದಾಗ ಆ ಥರನೇ ಇರ್ತದೆ. ಇದರ ಸಿಪ್ಪೆಯನ್ನು ತೆಗಿಬೇಕು, ಪೀಲರಲ್ಲಿ ತೆಗಿಬೋದು, ನನಗೆ ಇದೇ ಈಸಿ ಆಗೋದು. ಇದು ಆ್ಯಕ್ಚುಲಿ ನಾವು ಒಬ್ಬರ ಪರಿಚಯದವರ ಮನೆಗೆ ಹೋಗಿದ್ವಿ. ಇದು ಅವರ ತೋಟದಲ್ಲಿ ಆದ ಮಾವಿನಕಾಯಿ. ಅವರು ಈ ಸಾರು ಮಾಡಿದ್ರು. ನನಗೆ ಮತ್ತು ಹಸ್ಬೆಂಡ್ಗೆ ಅದು ತುಂಬ ಇಷ್ಟ ಆಯಿತು. ಸೊ ಅವ್ರ ಹತ್ರ ಮಾವಿನಕಾಯಿ ಕೇಳಿ ಅವ್ರ ರೆಸಿಪಿಯನ್ನು ಸಹ ಕೇಳಿದ್ದು. ಅವರು ರೆಸಿಪಿ ಹೇಳಿದರು, ಅದೇ ಥರ ನಾನು ಟ್ರೈ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿರ್ತದೆ. ಮಾವಿನಕಾಯಿಯನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಬೇಕು. ಈ ಕೋಗಿಲೆ, ನಾವಿದನ್ನು ಕೋಗಿಲೆ ಅಂತ ಹೇಳೋದು, ಇದನ್ನು ತೆಗಿಬೇಕು. ಅದರ ಒಳಗಿನ ಗೊರಟಾಗ್ತದಲ್ಲ ದೊಡ್ಡಾಗುವಾಗ, ಇಲ್ಲದ್ರೆ ಕಹಿ ಆಗ್ತದೆ. ಇದನ್ನು ಚಂದ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡೋ ಒಟ್ಟಿಗೆ ಅದಕ್ಕೊಂದು ಹಸಿಮೆಣಸು ಹಾಕುವ. ನೋಡಿ, ಹಸಿಮೆಣಸು ತಗೊಂಡಿದ್ದೇನೆ. ಜೀರಿಗೆ, ಸ್ವಲ್ಪ ನೀರು ಹಾಕಿ ಇದನ್ನು ಫೈನ್ ಪೇಸ್ಟ್ ಆಗಿ ರುಬ್ಬಬೇಕು. ಅದಕ್ಕೆ ನಾನು ಸಣ್ಣ ಜಾರೆ ತಗೊಂಡಿರೋದು. ನೋಡಿ, ಫೈನ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಇದನ್ನು ಒಂದು ಪಾತ್ರೆಗೆ ಹಾಕುವ. ನೀರು ಹಾಕಿದ್ದೇನೆ ಮಿಕ್ಸಿಗೆ, ಇದನ್ನು ಅದಕ್ಕೆ ಹಾಕುವ. ಇನ್ನು ನೀರು ಹಾಕಬೇಕು. ಇದನ್ನು ಗ್ಯಾಸಲ್ಲಿ ಇಟ್ಟು ಇದನ್ನು ಚಂದ ಕುದಿಸ್ಬೇಕು. ಈಗ ಸುಮಾರು ಹೊತ್ತು. ಇನ್ನು ಸ್ವಲ್ಪ ನೀರು ಹಾಕುವ. ಇದು ಊಟಕ್ಕೆ ಸೂಪರ್ ಆಗ್ತದೆ, ಹಾಗೆ ಇದನ್ನು ಕುಡಿಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ. ಒಂಥರ ಸೂಪಿನ ಥರ ಆಗ್ತದೆ. ನೋಡಿ, ಕಡಿಮೆ ಇಂಗ್ರೀಡಿಯೆಂಟ್ಸು. ಒಂದು ಮಾವಿನಕಾಯಿ ಇದ್ದರೆ ಎಷ್ಟೆಲ್ಲ ಅಡುಗೆ ಮಾಡ್ಬೋದು, ಲೆಕ್ಕವೇ ಇಲ್ಲ, ಅಷ್ಟು ಅಡುಗೆ ಮಾಡ್ಬೋದು. ನೋಡಿ, ಇಷ್ಟು ನೀರು ಹಾಕಿದ್ದೇನೆ. ಈಗ ಎರಡೇ ಮಾವಿನಕಾಯಿ ಇದ್ದದ್ದು. ಇನ್ನು ಅದಕ್ಕೆ ಒಂದಿಷ್ಟು ಬೆಲ್ಲ ಹಾಕುವ. ಉಪ್ಪು ಮತ್ತೆ ಹಾಕ್ತಾ ಇದ್ದೇನೆ, ಆಗ ಸ್ವಲ್ಪ ಹಾಕಿದ್ದೆ. ಮತ್ತೆ ಟೇಸ್ಟ್ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಈಗ 10 ನಿಮಿಷ ಒಳ್ಳೆ ಕುದಿ ಬಂದಿದೆ. ಕುದಿ ಬರುವಾಗ ಜಾಗ್ರತೆ ಮಾಡಬೇಕು, ಯಾಕಂದ್ರೆ ಅದು ಉಕ್ಕಿ ಬರುತ್ತದೆ, ಎಸ್ಪೆಷಲಿ ಮಣ್ಣಿನ ಪಾತ್ರೆಯಲ್ಲಿ. ಅದಕ್ಕೊಂದು ಒಗ್ಗರಣೆ ಕೊಡುವ. ಕಲರ್ ನೋಡಿ ಚೇಂಜ್ ಆಗಿದೆ, ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಬಂದಿದೆ. ಆವಾಗ ಗ್ರೀನಿಶ್ ಇತ್ತು, ಸ್ವಲ್ಪ ವೈಟಿಶ್ ಗ್ರೀನಿಶ್ ಇತ್ತು. ಇವಾಗ ಒಂಥರ ಟ್ರಾನ್ಸ್ಪರೆನ್ಸಿ ಬಂದಿದೆ. ಒಗ್ಗರಣೆಗೆ ನಾನು ತೆಂಗಿನ ಎಣ್ಣೆ ತಗೊಳ್ತೇನೆ. ಇದಕ್ಕೆ ತೆಂಗಿನ ಎಣ್ಣೆ ಚಂದ ಆಗೋದು. ಒಗ್ಗರಣೆಗೆ ಜೀರಿಗೆ ತಗೊಂಡಿದ್ದೇನೆ, ಜೀರಿಗೆ ಹಾಕಿದ್ದೇನೆ. ಸ್ವಲ್ಪ ಸಾಸಿವೆ, ಕುಂಟೆ ಮೆಣಸು, ಬೇವಿನ ಸೊಪ್ಪು ಹಾಕುವ. ಸರಿ ಹೊಟ್ಟಬೇಕು. ಬೇವಿನ ಸೊಪ್ಪು ಕೂಡ ಚಂದ ಫ್ರೈ ಆಗಬೇಕು, ಆಗ ಪರಿಮಳ ಆಗ್ತದೆ. ಅದರಿಂದ ಪರಿಮಳ ಬರ್ತಾ ಇದೆ. ಈಗ ಹಾಕುವ ಇದಕ್ಕೆ. ಟೇಸ್ಟ್ ಮಾಡುವ. ಬಿಸಿ ಬಿಸಿ ಸಾರು, ಬಿಸಿ ಬಿಸಿ ಅನ್ನ. ಇದು ಕುಡಿಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ, ಊಟಕ್ಕೆ ಮಾತ್ರ ಅಲ್ಲ. ಒಂದು ಸ್ವಲ್ಪ ಕುಡಿಲಿಕ್ಕೆ ಬೇಕು ನನಗೆ. ಸರಿ, ಅದು ಅದರಲ್ಲಿ ಮಿಂದು ಹೇಳ್ಬೇಕು ಅಂತ ಹೇಳ್ತೇವಲ್ಲ ಆ ಥರ. ತುಂಬ ಬಿಸಿ ಇದೆ, ಈಗ ಫ್ರೆಶ್ ಮಾಡಿದ್ದಲ್ವಾ. ಸೂಪರ್ ಆಗಿದೆ. ಖಾರ ಇದೆ, ಒಳ್ಳೆ ಸೂಪರ್ ಆಗಿದೆ. ಸಿಹಿ ಬೇಕಿದ್ರೆ ಅಥವಾ ಸ್ವೀಟ್ ಬೇಕಿದ್ರೆ ಬೆಲ್ಲ ಜಾಸ್ತಿ ಹಾಕ್ಬೋದು. ನಾವು ಜಾಸ್ತಿ ಹಾಕಲಿಲ್ಲ. ಸೂಪರ್. ಥ್ಯಾಂಕ್ಸ್ ಟು ಗಾಯತ್ರಿ ಅವ್ರನ್ನ ಈ ರೆಸಿಪಿ ಹೇಳ್ಕೊಟ್ಟಿರೋದು, ಮಾವಿನಕಾಯಿ ಕೊಟ್ಟಿರೋದು ಕೂಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೇನೆ. ನೀವು ಕೂಡ ಇದನ್ನ ಟ್ರೈ ಮಾಡಿ, ಈ ಸೀಸನಲ್ಲಿ ಇದನ್ನ ಟೇಸ್ಟ್ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು. ಬಾಯ್ ಬಾಯ್.